we are looking at a series known as Imperfect Leaders. ನಾವು ಒಂದು ಸೀರೀಸ್ ಅನ್ನು ಕಲಿಯುತ್ತಾ ಇದ್ದೇವೆ, ಅದು ಪರಿಪೂರ್ಣತೆ ಇಲ್ಲದ ನಾಯಕರು ಎಂಬುದಾಗಿ. When we look at this Bible, the text which we have, it is comprised of many different genres. ನಾವು ಬೈಬಲಲ್ಲಿ ನಾವು ಎಷ್ಟೊಂದು ಪುಸ್ತಕ ಓದ್ತಾ ಇರಬೇಕಾದ್ರೂ ಸಹ ಪ್ರತಿಯೊಂದೊಂದು ಪುಸ್ತಕ ಇರ್ಬೋದು, ಪ್ರತಿಯೊಂದೊಂದು ವ್ಯಕ್ತಿ ಇರ್ಬೋದು, ಅವರ ರೀತಿ, ಅವರ ಸ್ವಭಾವ, ಅವರ ಹಿನ್ನೆಲೆ ಅದನ್ನು ತುಂಬ ವ್ಯಕ್ತಪಡಿಸುತ್ತದೆ. God's voice is not confined by any of these genres, and He speaks to us by any means, be it poetry, be it narrative, be it prophecy. ನಾವು ದೇವರ ವಾಕ್ಯವನ್ನು ನಾವು ಓದ್ತಾ ಇರಬೇಕಾದ್ರೂ ಆ ವಾಕ್ಯದಲ್ಲಿ ಎಲ್ಲ ಕಥೆನೂ ಒಂದೇದಾಗಿ ಇರೋದಿಲ್ಲ. ಒಂದೊಂದು ಕವಿತೆಯಾಗಿ ಬರೀತಿದೆ, ಒಂದೊಂದು ಎಲ್ಲರೂ ವಿಶ್ವಾಸಿಯಾಗಿ ಬರಿತಾ ಇದ್ದಾರೆ, ಒಬ್ಬರು ಪತ್ರಿಕೆಯಾಗಿಯೂ ಸಹ ನಾವು ದೇವರ ವಾಕ್ಯವನ್ನು ಸಹ ನಾವು ನೋಡಬಹುದು. We will look at the narrative of Jacob. ನಾವು ಇವತ್ತು ಒಂದು ಭಾಗವನ್ನು ನಾವು ನೋಡ್ಬೋದು, ಯಾಕೋಬನ ಕಥೆಯನ್ನು ನಾವು ನೋಡುವಂತವರಾಗಿದ್ದೇವೆ. We'll keep in mind that the larger idea of the series is imperfect leaders. So Jacob, we're going to see how God is forming Jacob through all the events that he's going through in his life. ನಾವು ಈ ಪರಿಪೂರ್ಣತೆ ಇಲ್ಲದ ನಾಯಕರು ಎಂಬ ಶೀರ್ಷಿಕೆಯಲ್ಲಿ ಒಂದು ಭಾಗ ನಾವು ಯಾಕೋಬನ ಬಗ್ಗೆ ನಾವು ಇವತ್ತು ಕಲಿಯುವಂತವರಾಗಿದ್ದೇವೆ. In Genesis 27:1 we can see that when Isaac was old and his eyes were dim. Jacob's father Isaac is old. He is very old now. ನಾವು 27ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇರ್ಬೇಕಾದ್ರೆ ಇಲ್ಲಿ ಏನಾಗಿರ್ತದೆ ಅಂದ್ರೆ ಈಸಾಕನಿಗೆ ಮುಪ್ಪಿನಾಗಿರ್ತಾನೆ, ಅವನಿಗೆ ಕಣ್ಣು ಸಹ ಕಾಣೋದಿಲ್ಲ. ಇದರಲ್ಲಿ ನಾವು ಏನು ನೋಡಬಹುದು ಅಂದ್ರೆ ಈಸಾಕನು ಅವನಿಗೆ ತುಂಬಾ ವಯಸ್ಸಾಗಿರುತ್ತೆ, ಅವನಿಗೆ ಕಣ್ಣು ಕಾಣ್ತಿರೋದಿಲ್ಲ. And then this is where we're going to focus on. ನಾವು ಈ ಭಾಗದಲ್ಲೇ ನಾವು ಇವತ್ತು ಪಾಠವನ್ನು ಕಲಿತಿದ್ದೇವೆ. Before we move on from what's happening here, God is already promising Isaac that he will bless his descendants just like he has blessed Abraham. The same covenantal blessing is falling on Abraham. ಅಬ್ರಾಹ್ಮನಿಗೂ ಸಹ ದೇವರು ವಾಗ್ದಾನ ಮಾಡಿದ್ರು, ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಹಾಗೆಯೂ ಸಹ ದೇವರು ಅಲ್ಲಿ ಮಾತ್ರ ಬಿಡಲಿಲ್ಲ, ಇಸಾಕನಿಗೂ ಸಹ ಆ ಒಂದೇ ವಾಗ್ದಾನನೂ ಸಹ ದೇವರು ಅವನಿಗೆ ಕೊಡ್ತಾ ಇದ್ದಾರೆ, ನಿನ್ನ ಸಂತತಿಯನ್ನು ಸಹ ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ. And then in the same manner Jacob and Esau, they are being born for Isaac. ಇಸಾಕನಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಯಾಕೋಬನು ಮತ್ತು ಈಸಾನು ಸಹ ಅವ್ರ ಸಂತತಿಯಾಗಿ ಹುಟ್ಟು ಬರ್ತಾರೆ. Isaac is asking his son, his preferred son, to bring him some food. ಈಸಾಕನಿಗೆ ಮುಪ್ಪಿನ ವಯಸ್ಸು ಆಗಿರ್ಬೇಕಾದ್ರೆ ಅವನಿಗೆ ಕಣ್ ಕಾಣ್ತಾ ಇರೋದಿಲ್ಲ. ಅವ್ನಿಗೆ ಏನಾಗ್ಬಿಡುತ್ತೆ, ಅವನಿಗೆ ನನಗೆ ಯಾರಾದರೂ ಬೇಟೆ ಆಡಿ ನನಗೆ ಆ ಮಾಂಸ ತಿನ್ಬೇಕು ಎಂಬುದಾಗಿ ಅವನಿಗೆ ತುಂಬಾ ಆಸೆ ಬರುತ್ತೆ. ಅದಕ್ಕಾಗಿ ಅವನು ಏನಂತಾನೆ ಅವ್ರ ಮಕ್ಕಳಿಗೆ, ನೀವು ಬೇಟೆ ಆಡಿ ನನಗೆ ಅದನ್ನ ತನ್ನಿ, ನಾನು ಅದನ್ನ ತಿನ್ಬೇಕು ಎಂಬುದಾಗಿ. Now this is very interesting, okay, because inside their family they have preferences. ನಾವು ಇವರ ಕುಟುಂಬದಲ್ಲೂ ಸಹ ಒಂದು ಭಾಗವಾಗಿ ವಿಧವಾಗಿ ಜನ ಇದ್ದಾರೆ. See, Jacob is born in a family where he has preferences. The mother is liking the younger son, and the father is very much he likes the older son, which is Esau. ಈ ಕುಟುಂಬದಲ್ಲಿ ನಾವು ಏನು ವ್ಯಕ್ತಪಡಿಸ್ತದೆ ಅಂದ್ರೆ, ಅಮ್ಮ ಯಾಕೋಬನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಈಸಾವನ್ನ ತುಂಬಾ ಪ್ರೀತಿ ಮಾಡ್ತಾರೆ. And then we have to focus that God already promised to Rebekah that Jacob will be the one who will be carrying the covenantal seed within him. ತಾಯಿ ಆಗಿರುವಂತಹವಳು ರೆಬೆಕಾ ಅವಳಿಗೆ ದೇವರು ಆಗ್ಲೇ ವಾಗ್ದಾನ ಮಾಡಿರ್ತಾರೆ, ಈ ನಿನ್ನ ಸಂತತಿಯನ್ನು ಯಾಕೋಬನ್ನೇ ನಡೆಸ್ಕೊಂಡು ಹೋಗ್ತಾನೆ ಎಂಬುದಾಗಿ. And how does he do that? Because when we see earlier chapters, we can understand when Rebekah conceived of two sons in her womb, they are fighting, and God is telling older will serve the younger. ಈ ನಾವು ಹೇಗೆ ದೇವರು ರೆಬೆಕಳ ಹತ್ರ ಮಾತನಾಡಿದ್ರು ಎಂಬುದಾಗಿ ನಾವು ನೋಡಿದ್ರೆ, ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಈಸಾಕನು ಮತ್ತು ಯಾಕೋಬನು ಸಹ ಇಬ್ರು ಅವರ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬನು ಇನ್ನೊಬ್ಬರ ಕಾಲು ಹಿಡಿದುಕೊಂಡು ಅವರು ಆಚೆ ಕಡೆ ಬರುವಂತವರಾಗಿರ್ತಾರೆ. ದೇವರೇ ಇದು ಹೇಗೆ ಆಗಿತ್ತು ಅವಳು ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವ್ರು ಅಂತಾರೆ, ದೊಡ್ಡವನು ಚಿಕ್ಕವನಿಗೆ ಸೇವೆ ಮಾಡ್ತಾನೆ ಎಂಬುದಾಗಿ. You see, that's not how it works in the ancient times. It's the younger who will serve the older, but here God is totally reversing the culture of that era, of that time, that the older will be serving the younger brother. ನಾವು ಆ ಕಾಲದಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಈವನ್ ಸಹ ಒಂದೊಂದು ಸಂಪ್ರದಾಯದಲ್ಲಿ ಸಹ ನಡೆಯುತ್ತದೆ, ಏನಂದ್ರೆ ದೊಡ್ಡವನ್ನ ಕೆಳಗಡೆ ಯಾರು ಸೇವೆ ಮಾಡಬೇಕು, ಚಿಕ್ಕವನ್ನು ಸೇವೆ ಮಾಡಬೇಕು. ಆದರೆ ದೇವರ ವಾಕ್ಯ ಯಾಕೋಬನ ಚರಿತ್ರದಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಚಿಕ್ಕವನು ದೊಡ್ಡವನಿಗೆ ಸೇವೆ ಮಾಡ್ತಾ ಇದ್ದಾನೆ, ದೊಡ್ಡವನು ಬಂದು ಚಿಕ್ಕವನಿಗೆ ಸೇವೆ ಮಾಡ್ತಾ ಇದ್ದಾನೆ. And we can understand that God's already he is destining that this seed, younger seed, will carry the covenantal promise. ದೇವರು ಯಾಕೋಬನ್ನ ಕರಿತಾ ಇರ್ಬೇಕಾದ್ರೆ, ಇಲ್ಲಾಂದ್ರೆ ಯಾಕೋಬ ಮೋಸ ಮಾಡೋಕ್ಕಿಂತ ಮೊದಲೇ ದೇವರು ಅವನ್ನ ವ್ಯಕ್ತಿತ್ವವಾಗಿ ಇಲ್ಲಾಂದ್ರೆ ಅವನ್ನ ಬದಲಾಗಿ ಅವನ್ನ ಬೇರೆ ಮಾಡಿ ದೇವರು ಅವನ್ನ ಆರಿಸಿಕೊಳ್ಳುವಂತವನಾಗಿದ್ದಾನೆ.
God is electing before we did anything that deserved that election. ನಾವು ಆರಿಸಿಕೊಳ್ಳೋಕ್ಕಿಂತ ಮುಂಚೆ ದೇವರು ನಮ್ಮನ್ನು ಆರಿಸಿಕೊಳ್ಳುವಂತಹ ದೇವರಾಗಿದ್ದಾನೆ. And then this is how when we go further, this is how God's election, we'll see how it unfolds. Narrative of Jacob. ನಾವು ಈ ವಾಕ್ಯದಲ್ಲಿ ಕಲಿಯುವಂತವರಾಗಿದ್ದಾರೆ ಏನಂದ್ರೆ ದೇವರು ಹೇಗೆ ಇವನ್ನ ಆರಿಸಿಕೊಳ್ತಾರೆ, ಇಲ್ಲಾಂದ್ರೆ ದೇವರು ಇವನ್ನ ಮಾತ್ರ ಹೇಗೆ ವ್ಯಕ್ತಪಡಿಸ್ತಿದ್ದಾರೆ ಎಂಬುದಾಗಿ. In Romans 9 verse 10 and 11, that before even anything is happening, God is already fixing that how they will be in future. ನಾವು ರೋಮಾಪುರದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲೂ ಸಹ ನಾವು ದೇವರು ವಾಕ್ಯ ಹೇಳುತ್ತದೆ ಹೇಗೆ ಇಸ್ರಾಯೇಲನು ಸಹ ಅವನ ನಂಬಿಗಸ್ತೆ ಆಗಿ ಇಲ್ಲ ಅಂದ್ರೂ ಸಹ ದೇವರು ಹೇಳ್ತಾ ಇದ್ದಾರೆ ಏನಂದ್ರೆ ನೀನು ನಂಬಿಗಸ್ತೆ ಆಗಿಲ್ಲ ಅಂದ್ರೂ ಸಹ ನಾನು ನಿನ್ನ ಕುಟುಂಬಕ್ಕೂ ಮತ್ತು ನಿನ್ನ ಸಂತಾನಕ್ಕೆ ನಾನು ನಂಬಿಗಸ್ತನಾಗಿರುವಂತಹ ದೇವರಾಗಿದ್ದಾನೆ ಎಂಬುದಾಗಿ ಈ ವಾಕ್ಯವು ಹೇಳುತ್ತದೆ. This is one of the privilege that we have in as a body of Christ, because we are all elected by God. ಈ ವಾಗ್ದಾನವೂ ಸಹ ದೇವರು ನಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ, ಯಾಕಂದ್ರೆ ನಾವು ಸಹ ದೇವರ ದೇಹದಲ್ಲಿ ನಾವು ಒಂದು ಭಾಗವಾಗಿದ್ದೇವೆ. And it cancels out all human efforts, because it's all purely God's grace and His sovereign choice. ಅದೆಲ್ಲ ನಿಮ್ಮ ಶ್ರಮ ಆಗಿರ್ಬೋದು ಎಲ್ಲ ವ್ಯರ್ಥವಾಗುತ್ತದೆ, ಯಾಕಂದ್ರೆ ದೇವರು ಮಾತ್ರ ಆರಿಸಿಕೊಳ್ಳುವುದಕ್ಕೆ ಸಾಧ್ಯ. The book of Malachi, we can see that God is telling that Jacob I love, but Esau I hated. ಮಲಕದಲ್ಲೂ ಸಹ ನಾವು ಪ್ರವಾದನದಲ್ಲಿ ನೋಡಬಹುದು. ಆ ವಾಕ್ಯದಲ್ಲಿ ಏನನ್ನುತ್ತದೆ ಅಂದರೆ ನಾನು ಈಸಾನನ್ನು ದ್ವೇಷಿಸುತ್ತೇನೆ, ನಾನು ಯಾಕೋಬನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಬರೆದಿದೆ. And then now see, God's promise is already given, and Jacob's covenantal family, Jacob is part of the covenantal family because Isaac, he is the son of Abraham, and they are carrying this covenantal legacy. And now both Isaac and Rebekah, they are knowing, okay, this child special and he is appointed by God. They already know. And that's why Rebekah, without it makes sense, Rebekah is favoring more towards Isaac. Now it makes sense. ದೇವರು ಅಬ್ರಾಮ್ಗೆ ವಾಗ್ದಾನ ಮಾಡಿದ್ರು, ಆ ವಾಗ್ದಾನವನ್ನು ಅರ್ಥ ಮಾಡಿಕೊಂಡು ಈಸಾಕನು ಸಹ ಅವರಿಗೆ ಇಬ್ಬರು ಮಕ್ಕಳಾಗ್ತಾರೆ. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ಯಾರು ಇರ್ಬೋದು ಎಂಬುದಾಗಿ ದೇವರು ಅದರಲ್ಲೂ ಸಹ ದೇವರು ಹೇಳಿರ್ತಾರೆ ನಾನು ಯಾಕೋಬವನ್ನು ಆರಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ ಕುಟುಂಬದಲ್ಲಿ ಇವರೆಲ್ಲರೂ ಸಹ ಭಾಗವಾಗಿ ಇದ್ದಾರೆ. You see, that's what we read in chapter 25. We can read that how Rebekah is favoring more towards Isaac and Jacob, and Isaac is favoring more towards Esau. There is this impartiality that is running in the family. ನಾವು ಈ ವಾಕ್ಯದಲ್ಲೂ ಸಹ ನಾವು ಆದಿಕಾಂಡ 25ನೇ ಅಧ್ಯಾಯ 29ರಿಂದ 34 ಸಹ ನಾವು ನೋಡಬಹುದು. ಅದರಲ್ಲಿ ರೆಬೆಕ್ಕಳಿಗೆ ಯಾಕೋಬ ಅಂದ್ರೆ ತುಂಬ ಪ್ರೀತಿಯಾಗಿರುತ್ತೆ ಮತ್ತು ಈಸಾಕನಿಗೆ ದೊಡ್ಡ ಮಗನಾದಂಥ ಏಸಾಯನಂದ್ರೆ ತುಂಬ ಪ್ರೀತಿಯಾಗಿರ್ತದೆ. ಇದರಲ್ಲಿ ನಾವು ಏನು ನೋಡಬಹುದು, ಇಬ್ಬರು ಸಹ ಭೇದ ಭಾವ ಇಲ್ಲಾಂದ್ರೆ ಮೋಸವನ್ನು ಮಾಡುತ್ತಿರುವಂತಹ ಜನಾಂಗವನ್ನು ನಾವು ನೋಡಬಹುದು. And then keep in mind that the first point is it's election. God's election, it's not depending on our abilities. God has already chosen that we would be the inheritors, that we will be the seed of Abraham. ನಾವು ಸಹ ದೇವರ ವಾಕ್ಯದಲ್ಲೂ ಸಹ ನೋಡಬಹುದು, ಯಾರೇ ಭೇದ ಭಾವ ಮಾಡಿದ್ರು ಸಹ ದೇವರು ಭೇದ ಭಾವ ಮಾಡುವಂತಹ ದೇವರಿಲ್ಲ. ಅದರಲ್ಲೂ ಸಹ ನಾವು ಯಾರೇ ಆರಿಸಿಕೊಂಡ್ರೂ ಸಹ ದೇವರು ಆರಿಸಿಕೊಳ್ಳುವಂತಹ ಜನಾಂಗ ಮತ್ತು ವ್ಯಕ್ತಿತ್ವವಾಗಿದೆ. ಅದರಲ್ಲೂ ಸಹ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಯಾಕಂದ್ರೆ ನಾವು ಆತನ ಕುಟುಂಬದಲ್ಲೂ ಸಹ ನಾವು ವಾಸ ಮಾಡುತ್ತಿದ್ದೇವೆ. This doesn't mean that Jacob was perfect. ಯಾಕೋಬನ ಚರಿತ್ರವನ್ನು ಸಹ ನಾವು ನೋಡ್ತಾ ಇರ್ಬೇಕಾದ್ರೆ ಅವನು ತುಂಬಾ ನೀತಿವಂತನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯ ಬರೆದಿಲ್ಲ. Jacob, it literally means in Hebrew, Jacob, it's coming from a root word akil, and it means heel grabber, or someone who trips, someone who's a fraud, someone who's a rascal. We can go on, manipulator. Okay, this is what defining Jacob. Though the name is not explicitly mentioning Jacob was a deceiver, Jacob was a manipulator, but when we go further the narrative, we can understand the name fits the guy who's being presented in the story. ನಾವು ಈ ಯಾಕೋಬ ಅಂದರೆ ಇಬ್ರಿಯದಲ್ಲಿ ಏನನ್ನುತ್ತದೆ ಅಂದರೆ ಅವನು ಹಿಮ್ಮ ಹಿಡಿದವನು ಇಲ್ಲಾಂದ್ರೆ ಮೋಸಗಾರನು ಎಂಬುದಾಗಿ ತುಂಬ ವ್ಯಕ್ತಿತ್ವವಾಗಿ ಅವನ ಹೆಸರು ಬರೆದಿದೆ. When we look at chapter 27, Isaac is trying to secure the blessings. Okay, now God has promised me and I should secure the blessings. So first he's deceiving Esau by giving the food, and Esau is selling his birthright. 29ನೇ ವಾಕ್ಯದಿಂದ 30ನೇ ವಾಕ್ಯದ ಸಹ ನಾವು ಕತೆ ಏನು ನೋಡಬಹುದಂದ್ರೆ ಈಸಾಕನು ಹೋಗಿ ಏನಂತಾನೆ ದೊಡ್ಡ ಮಗನಿಗೆ ನೀನು ಚೊಚ್ಚಲ ಮಗನಾದಂಥ ಏಸಾಕನ್ನೇ ನೀನು ಹೋಗಿ ನಿನ್ನ ಬಲೆಯನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಅವ್ನು ಹೇಳ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಏನು ಮಾಡ್ತಾನೆ, ಅವ್ನು ಕಷ್ಟಪಟ್ಟು ಅದನ್ನು ತಂದಿರಬೇಕಾದ್ರೂ ಸಹ ಅವನೇನು ಮಾಡ್ತಾನೆ ಹೊಟ್ಟೆ ಹಸಿದಲ್ಲಿ ಅವ್ನಿಗೆ ಊಟ ಬೇಕು ಎಂಬುದಾಗಿ ಕೇಳ್ತಿರ್ಬೇಕಾದ್ರೆ ಅವನೇನಂತಾನೆ ಯಾಕೋಬನು
ನಿನ್ನ ಹಕ್ಕು, ನೀನು ಹುಟ್ಟಿದ ಹಕ್ಕು ನನಗೆ ಕೊಟ್ಟರೆ ನಾನು ಕೊಡ್ತೀನಿ ಎಂಬುದಾಗಿ ಕೇಳಿರ್ಬೇಕಾದ್ರೆ ಅವನೇನಂತಾನೆ ಆ ಹೊಟ್ಟೆ ಹಸುವಲ್ಲಿ ಆಯಿತು ನಾನು ಆ ಹಕ್ಕನ್ನ ಕೊಡ್ತೇನೆ ಎಂಬುದಾಗಿ ಅವನೇನು ಮಾಡ್ತಿದ್ದಾನೆ, ಯಾಕೋಬನು ಅದನ್ನು ಮೋಸವಾಗಿ ಅದನ್ನು ತೆಗೆದುಕೊಳ್ಳುವಂತಹ ಮನುಷ್ಯನಾಗಿ ನಾವು ಈ ವಾಕ್ಯದಲ್ಲಿ ನೋಡಬಹುದು. We can learn from Esau for immediate for gratification. Esau is giving something that is very glorious. He is just selling it. ಇಲ್ಲಿ ಏಸಾವನು ಏನು ಮಾಡ್ತಾನೆ ಅಂದರೆ ಅವನಿಗೆ ತುಂಬ ಹೊಟ್ಟೆ ಹಸುತ್ತಾ ಇರ್ಬೇಕಾದ್ರೆ ಸಾಯುತ್ತಿರುವಂತಹ ಹೊಟ್ಟೆ ಹಸುವಿನಲ್ಲೂ ಸಹ ಅವನು ಯಾಕೋಬನು ಏನು ಕೇಳ್ತಾ ಇದ್ದಾರೆ, ನೀನು ನಿನ್ನ ಚೊಚ್ಚಲ ಮಗನಾಗಿರುವಂತಹ ಹಕ್ಕು ನನಗೆ ಕೊಟ್ಟರೆ ನಾನು ನಿನಗೆ ಆಹಾರವನ್ನು ಒದಗಿಸಿ ಕೊಡ್ತೇನೆ ಎಂಬುದಾಗಿ ಅವ್ನು ಕೇಳ್ತಿರ್ಬೇಕಾರೆ ಅವನೇನಂತಾನೆ ಏಸಾವನು, ನನಗೆ ಹೊಟ್ಟೆ ಹಸಿತಾ ಇದೆ, ನೀನು ಅದನ್ನು ಚೊಚ್ಚಲ ಮಗನಾಗಿರುವಂತಹ ಸ್ಥಾನ ನನಗೆ ಏನಕ್ಕೆ ಬೇಕು, ನೀನು ಊಟವನ್ನು ಆಹಾರವನ್ನು ಒದಗಿಸಿಕೊಡಿ ಎಂಬುದಾಗಿ ಅವನು ಕೇಳುವಂತವನಾಗಿದ್ದಾನೆ. Esau despised his birthright and he sold and he ate that food that just for that time being. ಆ ಸಮಯದಲ್ಲಿ ಏಸಾವನು ಏನು ಮಾಡ್ತಾನೆ, ಅವನಿಗೆ ಇರುವಂತಹ ಚೊಚ್ಚಲ ಮಗ ಸ್ಥಾನವನ್ನು ಅವನು ಅದನ್ನು ತೆಗೆದುಕೊಂಡು ಅವನಿಗೆ ಕೊಡುವಂತವನಾಗಿರ್ತಾನೆ ಯಾಕೋಬನಿಗೆ. When we look at Genesis 26, the same way how Abraham is going to Gerar and the same thing is happening here, and he is calling Rebecca his sister, and the same things are happening, and this is also shaping Jacob's family situation. ಇಲ್ಲಿ ನಾವು ವಾಕ್ಯದಲ್ಲೂ ಸಹ ನೋಡ್ತಾ ಇರ್ಬೇಕಾದ್ರೆ ಅಬ್ರಾಹ್ಮನ್ ಮತ್ತು ಈಸಾಕರು ಅವ್ರು ಏನು ಮಾಡ್ತಾರೆ, ಗೆಹರಾರ್ ಎಂಬ ಜಾಗದಲ್ಲಿ ಅವರು ಅಲ್ಲೇ ಇದ್ದು ವಾಸ ಮಾಡು ಸಹ ಅಲ್ಲೇನು ಮಾಡ್ತಾನೆ, ಅಲ್ಲಿ ಅವಳು ನನ್ನ ತಂಗಿ ಎಂಬುದಾಗಿ ಅವನು ಹೇಳುತ್ತಾನೆ. Once he sold the birthright, he didn't care to ask the birthright. Birthright is a form of blessing, and that he is securing it by a means of deception. ನಾವು ವಾಕ್ಯದಲ್ಲೂ ಸಹ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಅವನಿಗೆ ಹೊಟ್ಟೆ ಹಸು ಆದ ನಂತರವೂ ಸಹ ಆ ಚೊಚ್ಚಲ ಮಗನಾಗಿರುವಂತಹ ಸ್ಥಾನವನ್ನು ಅವನು ಮತ್ತೆ ಕೇಳಲಿಲ್ಲ. ಅಯ್ಯೋ ನಾನು ಹೊಟ್ಟೆ ಹಸಿತಿದ್ದು ನೀನು ಮೋಸ ಮಾಡಿದ್ಯಾ, ನನಗೆ ಆ ಹಕ್ಕನ್ನು ಕೊಡು ಎಂಬುದಾಗಿ ಅವನು ಕೇಳಲಿಲ್ಲ. ಯಾಕಂದರೆ ಆ ಹಕ್ಕು ತುಂಬ ದೊಡ್ಡದಾಗಿ ಮತ್ತು ತುಂಬ ಅಮೂಲ್ಯವಾಗಿ ಇರುವಂತಹ ಹಕ್ಕು ಆ ಕಾಲದಲ್ಲಿ ಇತ್ತು. Isaac, he is requesting to Esau. He is not requesting Jacob. He is not requesting Jacob to bring the meal. He is requesting only to Esau, and Rebecca is spying. Oh, what's going on? Jacob will inherit the blessing. See, the reason I am telling all these narratives is to understand the imperfection of Jacob. Even though God is not explicitly there, God is leaving to the choices. But the thing is, sometimes because of our desires, because of our flesh, we are driven to do some decisions, to do some things, and God leaves us to it. ಮೊದಲನೇದಾಗಿ ಈಸಾಕನು ಅವನ ಮೊದಲನೇ ಮಗನಾಗಿರುವಂಥ ಏಸಾವನಿಗೆ ಹೇಳ್ತಾರೆ, ನೀನು ಹೋಗಿ ನನಗೆ ಬೇಟೆ ಆಡಿ ನೀನು ಆ ಮಾಂಸವನ್ನು ತೆಗೆದುಕೊಂಡು ಬಾ, ಆವಾಗ ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೊಡ್ಡ ಮಗನಿಗೆ ಈಸಾಕನು ಹೇಳುವಂಥವನಾಗಿದ್ದಾನೆ. ಆ ಸಮಯದಲ್ಲಿ ರೆಬೆಕ್ಕಳಾಗಿರುವಂತಹ ಹೆಂಡತಿ ಕೇಳಿಸಿಕೊಂಡು ಈ ಹಕ್ಕು ಯಾಕೋಬನಿಗೂ ಬೇಕು ಎಂಬುದಾಗಿ ಅವಳೇನು ಮಾಡ್ತಾಳೆ, ಮೋಸ ಮಾಡಿ ವಂಚನೆ ಮಾಡಬೇಕೆಂಬುದಾಗಿ ಈ ರೀತಿಯಲ್ಲಿ ಸಹ ಮಾಡುವಂಥವಳಾಗಿದ್ದಾಳೆ. ಯಾಕೋಬನು ಎಂತಹ ಮೋಸಗಾರನು ಎಂಬುದಾಗಿ ನಾವು ನೋಡಬಹುದು. ಅವನು ಎಷ್ಟೇ ಮೋಸ ಮಾಡಿದ್ರೂ ಸಹ ದೇವರು ಅವನ್ನ ಆರಿಸಿಕೊಳ್ಳುವಂತಹ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲೂ ಸಹ ನಾವು ದೇವರ ಹಿಂದೆ ನಾವು ಎಷ್ಟೊಂದು ಮೋಸ ಮಾಡ್ತೇವೆ, ಆದರೂ ಸಹ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ. ಯಾಕಂದರೆ ಆತನು ನಮ್ಮನ್ನು ಸಹ ಆರಿಸಿಕೊಂಡಿದ್ದಾನೆ. Rebecca, on behalf of Jacob, she is cooking a very tasty meal and she is presenting to Jacob, and he is giving it to his father. And Jacob is also very afraid. When we look at 27th chapter, Jacob, will it happen? What if he finds me? And then Rebecca is telling, let the curse be upon me. I will take the curse, son. You just go and inherit the blessings that is secured for you, the promise of God. ಏಸಾವನು ಎಷ್ಟೋ ಕಷ್ಟಪಟ್ಟು ಆ ಮಾಂಸವನ್ನು ಬೇಟೆ ಆಡಿ ತೆಗೆದುಕೊಂಡು ಬಂದ ನಂತರ ಅವ್ರ ಅಮ್ಮಗೆ ಹೇಳ್ತಾನೆ, ಇದನ್ನು ಅಡುಗೆ ಮಾಡು ಅಂತ. ರೆಬೆಕ್ಕಳು ಏನು ಮಾಡ್ತಾಳೆ, ಅದನ್ನು ಅಡುಗೆ ಮಾಡಿ ಯಾಕೋಬನಿಗೆ ಕೊಡುವಂಥವಳಾಗಿದ್ದಾಳೆ. ಯಾಕಂದರೆ ಆಶೀರ್ವಾದ ಬೇಕು ಎಂಬುದಾಗಿ. ಅವನಿಗೆ ತುಂಬ ಭಯ ಆಗುತ್ತದೆ. ಅಮ್ಮ, ನನ್ನ ತಂದೆ ಏನಾದರೂ ನಾನು ಯಾಕೋಬನ ಅಂತ ಗೊತ್ತಾದರೆ ನಾನು ಏನು ಮಾಡಲಿ ಅಂತ ಅಂದ್ಬಿಟ್ಟು ಅವನಿಗೆ ತುಂಬ ಭಯ ಆಗ್ತಿರ್ಬೇಕಾದ್ರೆ ಸಮಯದಲ್ಲಿ ಅವಳು ಏನಂತಾಳೆ, ನಿನ್ನ ಅಪ್ಪ ಎಷ್ಟೇ ನಿನಗೆ ಶಾಪ ಹಾಕಿದ್ರೂ ಆ ಶಾಪ ಎಲ್ಲ ನನ್ನ ಮೇಲೆ ಬರಲಿ ಎಂಬುದಾಗಿ ರೆಬೆಕ್ಕಳು ಅವರ ಮಗನಿಗೆ ಹೇಳುವಂಥವಳಾಗಿದ್ದಾಳೆ. Jacob is presenting the meal. It tastes good, but Isaac, he is very skeptical. Is this my son Jacob? So he's asking Jacob to come near. He's asking, who are you, my son? And Jacob is telling, I am Esau. And then he is trying to there too he is deliberately lying. He is deceiving. Okay. And then when we go further, Jacob is smelling the clothes. Okay. And because Esau was a hunter, he used to go out in the field and hunt. Isaac is thinking, this is my son Esau.
ಅಡುಗೆ ಮಾಡಿ ತಂದ ನಂತರ ಯಾಕೋಬನು ಏನು ಮಾಡ್ತಾನೆ, ಅದನ್ನು ತೆಗೆದುಕೊಂಡು ಹೋಗಿ ಅವರ ಅಪ್ಪ ಮಧ್ಯದಲ್ಲಿ ಹೋಗಿ, ಅಪ್ಪ ನಾನು ಈ ಅಡುಗೆಯನ್ನು ತಂದು ಬಂದಿದ್ದಾನೆ, ಬೇಟೆಯಾಡಿ ಕಷ್ಟಪಟ್ಟು ತಂದಿದ್ದಾನೆ, ತೆಗೆದುಕೋ ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ ಈಸಾಕನಿಗೆ ಕಣ್ಣು ಕಾಣ್ತಾ ಇರಲಿಲ್ಲ. ಮುಂದೆ ಬಾ ಎಂಬುದಾಗಿ ಕೇಳ್ತಾ ಇರಬೇಕಾದ್ರೆ ಅವನಿಗೂ ಸಹ ಗಾಬರಿ ಆಗುತ್ತದೆ ಯಾಕೋಬನಿಗೆ. ಅವನೇನು ಮಾಡ್ತಾನೆ, ಈಸಾಕನು ಅವನ ಚರ್ಮವನ್ನು ಮೂಸಿ ನೋಡಿ, ಇಲ್ಲಾಂದ್ರೆ ಅವನ ಬಟ್ಟೆಯನ್ನು ಮೂಸಿ ನೋಡಿ ನೋಡ್ತಾನೆ. ಯಾಕಂದರೆ ಯಾರ್ಯಾರು ಬೇಟೆ ಮಾಡ್ತಾರೋ ಅವರ ವಸ್ತ್ರವೆಲ್ಲ ಸ್ಮೆಲ್ಲು ಅವರ ಬಟ್ಟೆಯಲ್ಲಿ ಇರುತ್ತೆ. ಅದನ್ನ ನೋಡಿ ಅವನು ಓಕೆ ಇವನು ನನ್ನ ಮಗನಾಗಿರುವಂತಹ ಏಸಾವನು ಎಂಬುದಾಗಿ ಅವನು ಊಹೆ ಮಾಡಿಕೊಳ್ಳುತ್ತಾನೆ. Isaac is convinced, okay, this is my son Esau. The receiver of the blessing, recipient of the blessing is Jacob, and from Isaac's perspective it's Esau. Okay, and see how God is using things to fulfill his purposes. And once the blessing is done, immediately Esau is coming into the scene, and he is preparing the meal, and he is giving the food to his father. And then his father is telling, my son, who was it then that the person who came and got the blessings from him? And here the tension is arising. ಯಾಕೋಬನು ಅವನಿಗೆ ಬೇಕಾಗಿರುವಂಥ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾನೆ. ಅವನು ಹೋದ ನಂತರ ಏಸಾವನು ಏನು ಮಾಡ್ತಾನೆ, ಅವನು ಸಹ ಏನು ಬೇಟೆ ಮಾಡಿರ್ತಾನೋ ಅದನ್ನು ತೆಗೆದುಕೊಂಡು ಬಂದು ಅವ್ರ ಅಪ್ಪಗೆ ಕೊಟ್ಟು, ಅಪ್ಪ ನಾನು ಇಲ್ಲಿ ಬಂದಿದ್ದೇನೆ, ನನಗೆ ಆಶೀರ್ವಾದ ಮಾಡು ಎಂಬುದಾಗಿ ಕೇಳ್ತಾ ಇರ್ಬೇಕಾದ್ರೆ ಈಸಾಕನಿಗೆ ಗಾಬರಿಯಾಗಿ ಮತ್ತೆ ನಾನು ಯಾರನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ ಅವ್ನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನ ದೊಡ್ಡ ಮಗನಾಗಿರುವಂಥ ಏಸಾವನು ಅಂತಾನೆ, ಯಾಕೋಬನು ಬಂದು ನನ್ನ ಆಶೀರ್ವಾದವನ್ನು ತೆಗೆದುಕೊಂಡು ಬಿಟ್ಟನಪ್ಪ ಅಂತ. ಆಮೇಲೆ ಅವ್ನು ಗೋಳಾಡುತ್ತಾ ಮತ್ತು ಅವ್ನಿಗೆ ಇರುವಷ್ಟು ಸಿಟ್ಟು ಬರುತ್ತೆ ಎಂಬುದಾಗಿ ನಾವು ಈ ವಾಕ್ಯದಲ್ಲೂ ಸಹ, ನಾವು ಈ ಕಥೆದಲ್ಲೂ ಸಹ ನೋಡಬಹುದು. You might wonder, Esau is blessing Jacob verbally. Why can't he take it back? Because one thing is, blessing carried a really significant verbal, it's a performative speech. ಇಲ್ಲಿ ಏನಾಗ್ತದೆ ಅಂದರೆ, ನಾವು ಎಷ್ಟೊಂದು ಸತ್ತು ಸಹ ನಾವು ಒಬ್ಬರಿಗೆ ಏನಾದರೂ ಪ್ರಮಾಣ ಮಾಡಿ, ಇಲ್ಲಾಂದರೆ ಯಾರಿಗಾದ್ರು ಬೈದು ಬಿಟ್ರೆ ಅದನ್ನ ಏನು ಮಾಡ್ತೀವಿ, ಆಯಿತು ನನ್ನ ಮಾತನ್ನು ನಾನು ವಾಪಸ್ ತಗೊಂತೀನಿ ಎಂಬುದಾಗಿ ನಾವು ಎಷ್ಟೊಂದು ಸತಿ ಹೇಳ್ತೀರಿ. ಯಾಕೆ ಈಸಾಕನು ಸಹ ಅವನು ಮಾಡಿರುವಂಥ ಆಶೀರ್ವಾದವನ್ನು ತೆಗೆದುಕೊಳ್ಳಿಲ್ಲ? ಯಾಕಂದರೆ ಆ ಕಾಲದಲ್ಲಿ ನೀವೇನೇ ಮಾತಾಡೋದು ಸಹ ಇನ್ನೊಬ್ಬರ ಮೇಲೆ ಅದು ಒಂದು ಆಶೀರ್ವಾದವಾಗಿರುತ್ತದೆ ಮತ್ತು ಅವರ ಜೀವಿತದಲ್ಲಿ ಅದು ಒಂದು ಪ್ರವಾದನೆ ಆಗಿ ಇರುವಂತಹ ಮಾತು ಆಗಿರುತ್ತೆ. Jacob has to flee because Esau is enraged, he is angry, he is coming to a conclusion, I have to kill Jacob. And this is making Jacob to flee. See, even here, God is working here. He is forming Jacob. He is forming Jacob through all the wrong choices he did to secure blessings. ಏಸಾವನು ಹೋಗಿದ್ದೆ, ಅಪ್ಪ ನನಗೆ ಏನಾದರೂ ಆಶೀರ್ವಾದ ಮಾಡಿ ಎಂಬುದಾಗಿ ಅವ್ನು ಗೋಳಾಡುತ್ತಾ ಅಳುತ್ತಾ ಅವ್ನು ಹೇಳ್ತಾ ಇರ್ಬೇಕಾ, ಆ ಆಶೀರ್ವಾದ ಎಲ್ಲ ಯಾಕೋಬನು ತೆಗೆದುಕೊಳ್ಳುತ್ತಾನೆ. ಇದಾದ ನಂತರ ಈಸಾಕನಿಗೆ ತುಂಬ ಸಿಟ್ಟಾಗಿ ಅವನು ನಮ್ಮ ಚಿಕ್ಕ ಮಗನಾಗಿರುವಂತಹ ಯಾಕೋಬನ್ನ ಸಾಯಿಸ್ಬೇಕಂತ ಏಸಾವನು ತಿರುಗಾಡ್ತಾನೆ. ಯಾಕೋಬನ್ ಏನು ಮಾಡ್ತಾನೆ, ಮನೆ ಬಿಟ್ಟು ದೂರ ಹೋಗ್ತಾನೆ. ಅವನು ಎಷ್ಟೇ ಮೋಸಗಾರನಾಗಿರ್ಬೇಕಾದ್ರೆ, ಎಷ್ಟೇ ವಂಚಕನಾಗಿದ್ರೂ ಸಹ ದೇವರಿಗೆ ಆಗಲೇ ಗೊತ್ತಾಗಿತ್ತು ಏನಂದರೆ, ನಾನು ಇಂತಹ ಮೋಸಗಾರನನ್ನು ನಾನು ಬದಲಾಯಿಸಬೇಕು ಮತ್ತು ಇವನನ್ನು ಮಾತ್ರ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. Jacob, he got the blessing. Now see the irony, he got the blessings but he is going to an exile. ಯಾಕೋಬನು ಎಷ್ಟೇ ಆಶೀರ್ವಾದ ಸಿಕ್ಕಿದ ನಂತರವೂ ಸಹ ಅವನು ಮನೆಯಲ್ಲಿ ಅವನು ಸುಮ್ಮನೆ ಇರಲಿಲ್ಲ, ಅವನು ಓಡೋಗ್ತಾನೆ. ಯಾಕಂದರೆ ಅವನಿಗೆ ಸಿಕ್ಕಿರುವಂಥ ಆಶೀರ್ವಾದ ಎಷ್ಟು ಅಮೂಲ್ಯವಾಗಿರುತ್ತದೆ. ಅವನಿಗೆ ನಿರೀಕ್ಷಣೆ ಇದ್ದಿಲ್ಲ, ನನ್ನ ತಂದೆಗೂ ಮತ್ತು ನನ್ನ ದೊಡ್ಡ ಅಣ್ಣನಿಗೆ ನಾನು ಮೋಸ ಮಾಡಿದ್ದೇನೆ, ಅದಕ್ಕಾಗಿಯೇ ನನಗೆ ಆಶೀರ್ವಾದ ಸಿಕ್ಕಿದ ನಂತರ ಅವನೇನು ಮಾಡ್ತಾನೆ, ಊರು ಬಿಟ್ಟೇ ಓಡೋಗ್ತಾನೆ. Then after Jacob seeing God's vision of the angels coming up and down, the ladder is connected from heaven to earth. Jacob is understanding, okay, this is God. And when he is waking up, he is realizing, okay, this is God. God's presence is here, and he is naming the place as Bethel. ದೇವರು ಸಹ ಯಾಕೋಬನು ಅವನು ಓಡೋದ ನಂತರ ಅವನು ಒಂದು ಜಾಗದಲ್ಲಿ ಅವನಿಗೆ ಸುಸ್ತಾಗಿ ಅವನು ಮಲ್ಕೊಂತಾನೆ. ದೇವರು ಅವನಿಗೆ ಒಂದು ದರ್ಶನ ಕೊಡ್ತಾರೆ. ಆ ದರ್ಶನದಲ್ಲಿ ಏನಂದರೆ, ಒಂದು ಏಣಿ ಇರುತ್ತೆ, ಆ ಏಣಿಯಲ್ಲಿ ದೇವದೂತರು ಪರಲೋಕದಿಂದ ಭೂಲೋಕಕ್ಕೆ ಬರ್ತಾರೆ. ಅದನ್ನೆಲ್ಲ ಅವನು ನೋಡಿ ಅವನು ಆ ಸ್ಥಳಕ್ಕೆ ಬೆಥೇಲ್ ಎಂಬ ಹೆಸರನ್ನು ಕೊಡುವಂಥವನಾಗಿದ್ದಾನೆ. Earlier we can understand that Jacob was spiritual, he was not that much of, he was not having relationship with God. Here we see now Jacob discerning, is able to discern, okay, this is God, and he is doing some sort of imperfect worship. God is forming Jacob from his imperfection. ಅವನಿಗೆ ಈ ದರ್ಶನ ಬಂದಿದ್ರೂ ಸಹ, ಈ ದರ್ಶನ ಬಂದಾದ ನಂತರ ಅವನಿಗೆ ದೇವರ ಭಯ ಅವನ ಜೀವಿತದಲ್ಲಿ ಬರುವಂಥದ್ದು ನಾವು ನೋಡಬಹುದು. ಈ ಕನಸು ಆದ ನಂತರ ಅವನಿಗೆ ಅವನ ಜೀವಿತದಲ್ಲಿ ದೇವರ ಮೇಲೆ ಭಯ ಮತ್ತು ಭಕ್ತಿ ಬರುವಂಥದ್ದು ನಾವು ನೋಡಬಹುದು. Genesis 29 we can see Jacob is he is going to Haran, where his uncle is there, Laban is there. Jacob, the one who was timid guy, here we see Jacob is initiating for the sheep to be watered. He's rolling up the stones and all we can see in Genesis 29.
ನಾವು 29ನೇ ಅಧ್ಯಾಯದಲ್ಲೂ ಸಹ ನಾವು ನೋಡಬಹುದು ಹೇಗೆ ಹಾರನಲ್ಲಿ ಇರುವಂತಹ ಅವರ ದೊಡ್ಡಪ್ಪ ಆಗಿರುವಂತಹ ಲಾಭನ ಇರ್ಬೋದು, ಅವನ ಜೊತೆಯಲ್ಲಿ ಹೋಗಿ ಅವನ ಕುರಿಯನ್ನು ನಾನು ಸಾಕ್ತೇನೆ ಎಂಬುದಾಗಿ, ಮತ್ತು ಅಲ್ಲಿ ಕುರಿಗೆ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶ ಆಗಿರ್ಬೋದು, ನೀರಾಗಿರೋದು, ಹುಲ್ಲಾಗಿರ್ಬೋದು, ಈ ಕೆಲಸವನ್ನು ಅವನು ತೆಗೆದುಕೊಂಡು ಅವನ ಜೀವಿತವನ್ನು ಹೇಗೆ ಅವನು ಸ್ಥಾಪಿಸಿಕೊಳ್ತಾನೆ ಎಂಬುದಾಗಿ ನಾವು ಆ ಕಥೆಯಲ್ಲಿ ನೋಡಬಹುದು. Jacob's eyes, it falls on Rachel. ಕುರಿನೆಲ್ಲ ಸಾಕ್ತಾ ಇರ್ಬೇಕಾದ್ರೆ ಅಲ್ಲಿ ಅವರ ಲಾಭಾನ್ಗೆ ಇರುವಂತಹ ಮಗಳು ರೇಚಲ್ ಅಂತ ಒಬ್ಳು ಇರ್ತಾಳೆ. ಅವಳು ತುಂಬಾ ಸುಂದರವಾಗಿ ಇರ್ತಾಳೆ. The Bible tells us that Rachel, as she is not only beautiful but also her form is also beautiful, and Jacob is immediately falling in love with Rachel. ರಾಯಲ್ ಬಗ್ಗೆ ಬರಿತಾ ಇದ್ದಾರೆ ಅಂದ್ರೆ ಅವಳು ಎಷ್ಟು ಸುಂದರವಾಗಿದ್ಲು ಅಂದ್ರೆ ಅವಳ ಅಲಂಕಾರ ಇರ್ಬೋದು, ಅವಳ ಮುಖ ಇರ್ಬೋದು, ಅವಳು ಹೇಗೆ ಇದ್ಲಿ ಎಂಬುದಾಗಿ ತುಂಬಾ ಸುಂದರವಾಗಿಯೂ ಸಹ ಇದರಲ್ಲಿ ನಾವು ಬರೆಯುವಂಥದ್ದನ್ನ ನಾವು ನೋಡಬಹುದು. Now keep in mind, when Jacob deceived Isaac, he is posing as firstborn. He is posing as Esau. When we go further, Laban has two daughters. Elder is Leah. The youngest is Rachel. Jacob is very much in love with Rachel. He is asking his uncle, okay, I want to marry her. And then his uncle is asking to work him, that he should work to get Rachel as his bride. ಏಸಾವನು ಅವನ ಚೊಚ್ಚಲ ಮಗನಾಗಿರುವಂತಹ ಸ್ಥಾನವನ್ನು ಯಾಕೋಬನು ಪಡೆಯುವಂತವನಾಗಿದ್ದಾನೆ. ಯಾಕೋಬನು ಮೊದಲನೇ ಮಗನಾಗಿರ್ತಾನೆ ಮತ್ತು ಏಸಾವನು ಎರಡನೇ ಸ್ಥಾನವನ್ನು ಪಡೆದುಕೊಂಡಿರ್ತಾನೆ. ಲಾಬಾನಿಗೆ 2 ಹೆಣ್ಣು ಮಕ್ಕಳು, ಚಿಕ್ಕ ಮಗಳು ರಾಯೇಲಳು, ಇನ್ನೊಬ್ಬಳು ಬಂದು ಲೇಹ ಆಗಿರ್ತಾಳೆ. But he is giving a condition, he has to work. Even here God is still working. Now previously if you compare Isaac, Esau and Jacob, Esau was driven by what? Hunger. He wanted immediate satisfaction for his stomach. And now here we see, when he looks Rachel, Jacob, he is driven. On the night of the wedding, she is covered, dark. Laban, he is not sending Rachel, but he is sending Leah. Jacob, the deceiver, is being deceived. See how God is working all these things to shape character of Jacob. ಯಾಕೋಬನಿಗೆ ಲಾಬಾನ್ ಸೋದರ ಮಾವ ಆಗಿದ್ದನು. ಅವರಿಗೆ 2 ಮಕ್ಕಳು ಇರಬೇಕಾದ್ರೆ ಅವನು ಏನು ಮಾಡ್ತಾನೆ, ಯಾಕೋಬನಿಗೆ ಚಿಕ್ಕ ಮಗಳು ತುಂಬ ಇಷ್ಟ ಆಗ್ತಾಳೆ ರಾಯಲು, ನಾನು ಅವಳನ್ನ ಮದುವೆ ಆಗಬೇಕು. ಸೋದರ ಮಾವ ಏನಂತಾರೆ, ನೀನು ಅವಳನ್ನ ಪಡಿಬೇಕಂದ್ರೆ ನೀನು ಈ ಕಾರ್ಯ ಮಾಡಬೇಕು. 7 ವರ್ಷ ಅವನು ಕಷ್ಟಪಡ್ತಾನೆ ಅವಳಿಗೋಸ್ಕರವಾಗೂ ಸಹ. ಆಮೇಲೆ ಅವ್ರಿಗೆ ಮದುವೆ ಆಗ್ತಿರ್ಬೇಕಾದ್ರೆ ಆ ರಾತ್ರಿಯಲ್ಲಿ ಯಾಕೋಬನೇ ಅವರ ಅಣ್ಣನಿಗೆ ಮೋಸ ಮಾಡಿರ್ತಾರೆ. ಆದರೆ ಇಲ್ಲಿ ಸೋದರ ಮಾವ ಏನು ಮಾಡಿರ್ತಾರೆ, ಚಿಕ್ಕ ಮಗಳ ಬದಲು ದೊಡ್ಡ ಮಗಳನ್ನ ಇವನಿಗೆ ಹೆಂಡತಿಯಾಗಿ ಕೊಡ್ತಾರೆ. ಯಾಕೋಬನು ಹೇಗೆ ಮೋಸ ಮಾಡಿದನೋ ಯಾರಾಗಿರ್ತಾರೆ, ಅವ್ರ ಸೋದರ ಮಾವಾಗಿರ್ತಾರೆ. Jacob is very much in love with Rachel is because of Rachel's beauty. And Leah, chapter 29 verse 17, we can read, her eyes were weak. He is choosing who should be worthy of my love. And here we see even all these things God is working for again and again as a display of His grace. And that's the point. That's the whole point of this sermon. Because it is purely God's grace that elected Jacob. It is purely God's grace who initiated the vision to Jacob, and all these things is working together for Jacob's formation. ಎಷ್ಟೇ ಕತೆ ಬದಲಾಗಬಹುದು, ಎಷ್ಟೇ ನೀತಿ ಬದಲಾಗಬಹುದು, ಆದರೆ ದೇವರ ಪ್ರೀತಿ ಇವನ ಮೇಲೆ ಬದಲಾಗಿಲ್ಲ. ಯಾಕಂದರೆ ಇವನು ಸಹ ನಾವು ನೋಡಬಹುದು, ಲೇಹ ವಿಚಿತ್ರಿಸ್ತಿರ್ಬೇಕಾದ್ರೆ ಅವಳಿಗೆ ಒಂದು ಕಣ್ಣು ಚಿಕ್ಕ ಮೊಬ್ಬಾಗಿರುತ್ತೆ, ಇನ್ನೊಂದು ಕಣ್ಣು ಸುಂದರವಾಗಿರುತ್ತೆ. ಆದರೆ ರಾಯಲ್ ಬಗ್ಗೆ ವಾಕ್ಯದಲ್ಲಿ ಏನು ಬರೆಯುತ್ತೆ ಅಂದರೆ, ಅವಳು ಎಲ್ಲ ಅಲಂಕಾರದಲ್ಲೂ ಅವಳು ಕಣ್ಣಿರ್ಬೋದು, ಏನೇ ಇರ್ಬೋದು, ಅವಳು ತುಂಬ ಸುಂದರವಾಗಿದ್ಲು. ಅದಕ್ಕಾಗಿ ಅವನೇನು ಮಾಡ್ತಾನೆ, ನನ್ನ ಪ್ರೀತಿ ಯಾರಿಗೆ ಕೊಡಬೇಕೆಂಬುದಾಗಿ ಅವನಿಗೆ ಆಸೆ ತೋರ್ತಾ ಇರ್ಬೇಕಾದ್ರೆ ರಾಯಲ್ಗೆ ನನ್ನ ಪ್ರೀತಿ ರೇಚಲ್ಗೆ ಕೊಡಬೇಕೆಂಬುದಾಗಿ ಅವಳ ಮೇಲೆ ಅವನಿಗೆ ಪ್ರೀತಿ ಬರುತ್ತದೆ. ಇದು ಎಷ್ಟೇ ಕತೆ ಏನೇ ಚೇಂಜ್ ಆಗ್ಬೋದು, ಆದರೆ ದೇವರ ಪ್ರೀತಿ ಇವನ ಮೇಲೆ ಪರಿಪೂರ್ಣತೆವಾಗಿರುತ್ತದೆ. ದೇವರ ಪ್ರೀತಿ ಯಾವತ್ತೂ ಬದಲಾಗಿಲ್ಲ. Fast forward, we can see once Jacob he is not satisfied with Leah, and for another 7 years, for 14 years, he is working for Rachel. And this is what God is teaching, that what you sow is what you reap, and the consequences cannot be avoided. Yes, though we are part, this is very important, though we are part of God, we are under God's grace, though we are under God's covenant, sometimes our choices, it will bring consequences. It will have its effect. And though the effect will be there, it's for us to be disciplined, and God is teaching us and forming us, and the covenant is still there, the promise is still there in the life of Jacob. ಇಲ್ಲಿಯೂ ಸಹ ಅವನಿಗೆ ಲೇಹ ಸಿಕ್ಕಿದ ನಂತರನೂ ಸಹ ಅವ್ರ ಸೋದರ ಮಾವ ಹತ್ರ ಹೋಗಿ ನೀನು ಮೋಸ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಸೋದರ ಮಾವ ಅಂತಾನೆ, ನಿನಗೆ ರಾಯಲ್ ಬೇಕಂದ್ರೆ ನೀನು ಇನ್ನೂ 7 ವರ್ಷ
ಕೆಲಸ ಮಾಡಂತ. ಅವನೇನು ಮಾಡ್ತಾನೆ, 7 ಅಲ್ಲ 14 ವರ್ಷ ಅವಳಿಗೋಸ್ಕರ ಸೇವೆ ಮಾಡಿ ಕೆಲಸ ಮಾಡಿ ಅವ್ರ ಸೋದರ ಮಾವಾಗ ಅವಳನ್ನ ಪಡೀತಾರೆ. ಇವನ್ನೆಷ್ಟೇ ಆಗಿರ್ಬೋದು ಸಹ ನಮ್ಮ ಜೀವಿತದಲ್ಲೂ ಸಹ ನಾವು ಸಹ ಎಷ್ಟೇ ಮೋಸ ಮಾಡ್ಬೋದು, ಏನೇ ಮಾಡ್ಬೋದು, ದೇವ್ರೇನು ಮಾಡ್ತಾನೆ ಅವನ ಜೀವಿತದಲ್ಲಿ, ಯಾಕೋಬನ ಜೀವಿತದಲ್ಲಿ ಮಾಡಿರುವಂಥ ಶಿಕ್ಷಣ ಇರ್ಬೋದು, ನಮ್ಮ ಜೀವಿತದಲ್ಲೂ ಸಹ ದೇವರು ನಮಗೆ ಸಹ ಪಾಠ ಮಾಡ್ತಾರೆ. ಏನಂದರೆ ನೀವು ಏನು ಬಿತ್ತುತ್ತೀರೋ ಅದನ್ನೇ ನೀವು ಕೊಯ್ತೀರ. ನೀವು ಅಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೂ ಸಹ ದೇವರು ಅವನ್ನ ಆಶೀರ್ವಾದ ಮಾಡುವಂಥದ್ದು ನಾವು ನೋಡಬಹುದು. And then now this deceiver is asking, why am I deceived? Okay, see, God is disciplining Jacob through the means of Laban as a part of his love, as a part of his correction. ಲಾಭನ ಮುಖಾಂತರವಾಗೂ ಸಹ ದೇವರು ಯಾಕೋಬನ್ನ ಏನ್ ಮಾಡ್ತಿದ್ದಾರೆ, ಅವನಿಗೆ ಪಾಠವನ್ನ ಕಲಿಸುವಂತಹ ದೇವರಾಗಿದ್ದಾರೆ. And then finally, when we look at Genesis chapter 32, here we see Jacob's prayer, and here we see the content of his prayer. It's so powerful. And it reveals how God has shaped him from who he was and now who he is. ನಾವು 32ನೇ ಅಧ್ಯಾಯದಲ್ಲೂ ಸಹ ನಾವು ನೋಡ್ತಾ ಇರ್ಬೇಕಾದ್ರೆ ಅವನ ಜೀವಿತ ಎಷ್ಟೇ ಕಷ್ಟ ಆಗಿರ್ಬೋದು, ಎಷ್ಟೇ ಮೋಸ ಮಾಡಿರ್ಬೋದು, ದೇವರು ಅವನ ಜೀವಿತವನ್ನು ಬದಲಾಯಿಸ್ತಾ ಇದ್ದಾರೆ. ದೇವರು ಅವನ ರೂಪಿಸುತ್ತಾ ಬರುತ್ತಾ ಇದ್ದಾರೆ. ಯಾಕಂದ್ರೆ ಅವನು ಮಾಡುವಂತಹ ಪ್ರಾರ್ಥನೆ ಎಷ್ಟು ಸುಂದರವಾಗಿರ್ತದೆ. Here we see, even here, Jacob is alone. This time, he is seeing the whole of God's angels, and that's another vision that God is giving him graciously. ದೇವರು 3ನೇ ಅಧ್ಯಾಯದಲ್ಲೂ ಸಹ ದೇವರು ಇನ್ನೊಂದು ಸುಂದರವಾಗಿರುವಂತಹ ಕನಸನ್ನ ದೇವರು ಕೊಡುವಂತವನಾಗಿದ್ದಾನೆ. And finally, we can see the prayer of Jacob. I believe that this verse, this small prayer, that it will speak to us as well. ನಾವು ಈ ವಾಕ್ಯದಲ್ಲೂ ಸಹ ನೋಡ್ತಿರ್ಬೇಕಾದ್ರೆ ಈ ಪ್ರಾರ್ಥನೆ ಎಷ್ಟು ಸುಂದರವಾಗಿದೆಲ್ಲ. Jacob is recalling the covenant promise which God has made to his father and forefather.